ಹಾಗಾದರೆ ಇನ್ನು ಮುಂದೆ ನನ್ನ ಆಟ ನಡೆಯೋದಿಲ್ವಾ? ನಿನ್ನ ಆಟ ಮಾತ್ರ ಅಲ್ಲ ರಾಣಿ, ಯಾರ ಆಟನೂ ಅವನ ಮುಂದೆ ನಡೆಯೋದಿಲ್ಲ. ದಿನದಿಂದ ದಿನಕ್ಕೆ ಆ ಮಗ ತುಂಬ ಬಲಿಷ್ಠನಾಗ್ತಾ ಇದ್ದಾನೆ. ಅವನು ಆಡಿದ್ದೇ ಆಟ, ನಡೆದಿದ್ದೇ ದಾರಿ. ಯಾರನ್ನ ಹೇಗೆ ಬೇಕಾದರೂ ಪಳಗಿಸ್ತಾನೆ. ಅವನ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನೆ. ತನ್ನ ಮಾತು ಕೇಳದೆ ಇದ್ದವ್ರ ಮೇಲೆ ದ್ವೇಷ ಕಾಡ್ತಾನೆ. ಪ್ರೀತಿ ಕೊಟ್ಟರೆ ನಿಯತ್ತಿನ ಪ್ರಾಣಿ ಆಗ್ತಾನೆ. ಆದರೆ ಅವನಿಗೆ ಪ್ರೀತಿ ತೋರಿಸೋದು ಒಂದೇ, ಒಣಗಿರೋ ಗಿಡಕ್ಕೆ ನೀರು ಹಾಕೋದು ಒಂದೇ. ಈಗ ಅವನು ಅಮ್ಮನ ಮಡಿಲಲ್ಲಿ ಜಗತ್ತನ್ನೇ ಮರೆತಿದ್ದಾನೆ, ನಿನ್ನನ್ನು ಮರೆತಿದ್ದಾನೆ. ಹಾಗಾಗಬಾರ್ದು ಜೇಜಮ್ಮ, ಹಾಗಾಗಬಾರ್ದು. ನನ್ನ ಕೈಲಿ ಏನೂ ಆಗಲ್ಲ ಅಂತ ಎಲ್ಲ ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಕೃಷ್ಣ ಪ್ರಸಾದ್ ವಂಶ ನಿರ್ವಂಶ ಆಗಬೇಕು. ಅದಕ್ಕೆ ನಾನು ಚಿರುನ ಬಳಸ್ಕೊಳ್ಳೇಬೇಕು. ನೀವೇ ಅದಕ್ಕೆ ದಾರಿ ತೋರಿಸ್ಬೇಕು. ಬೆಂಕಿ ಜೊತೆ ಸರಸ ಆಡಕ್ಕೆ ಹೊರಟಿದ್ಯಾ ರಾಣಿ? ಸುಟ್ಟು ಹೋಗ್ತೀಯಾ? ಬೇಡ, ನನ್ನ ಮಾತು ಕೇಳು. ಬೆಂಕಿ ನಾರ್ಸೋ ಸುಂಟ್ರು ಗಾಳಿ ಆಗಬೇಕು ನಾನು. ಇಲ್ಲ ಅಂದರೆ ನನ್ನ ಜೀವನ ಸುಂಟ್ರು ಗಾಳಿಲಿ ಸಿಕ್ಕಿರೋ ಹುಲ್ಕಡ್ಡಿ ಆಗೋಗುತ್ತೆ ಜೇಜಮ್ಮ. ಎಲ್ಲ ಸಮಸ್ಯೆಗಳಿಗೂ ದಾರಿ ಇದ್ದೇ ಇದೆ ರಾಣಿ. ಆದರೆ ಇದು ಅಷ್ಟೊಂದು ಸುಲಭವಲ್ಲ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಒಂದು ಸ್ವಲ್ಪ ಏಮಾರಿದ್ರೂ ತಿರುಗಿ ಬೀಳತ್ತೆ. ಯಾಮಾರವಳಲ್ಲ ಈ ರಾಣಿ, ನೀವು ಧೈರ್ಯವಾಗಿ ಹೇಳಿ. ಸರಿ, ಹಾಗಾದರೆ ನಾನು ನಿನಗೆ ಒಂದು ತಂತ್ರ ಪ್ರಯೋಗವನ್ನು ಹೇಳ್ಕೊಡ್ತೀನಿ. ನೀನು ಅದನ್ನು ಅಶೋಕನ ಮೇಲೆ ಪ್ರಯೋಗ ಮಾಡು. ಈ ಪ್ರಯೋಗ ಏನಾದರೂ ಯಶಸ್ವಿ ಆದರೆ ಅಶೋಕನ ಸಾವು ಕಟ್ಟಿಟ್ಟ ಬುತ್ತಿ. ನಂತರ ಅಶೋಕನ ಸಾವು ಚಿರುವಿನಿಂದ ಆಗಿದೆ ಅಂತ ಮನೆಯಲ್ಲಿ ನಿರೂಪಿಸು. ಆಗ ಯಾರಿಗೂ ಅನುಮಾನ ಬರೋದಿಲ್ಲ. ಈಗಲೇ ತುಂಬ ಖುಷಿ ಪಡಬೇಡವೆ ರಾಣಿ. ಇದನ್ನು ಯಶಸ್ವಿ ಮಾಡೋಕ್ಕೆ ಇನ್ನೂ ತುಂಬ ಕೆಲಸಗಳಿವೆ. ಏನು ಮಾಡಬೇಕು ಅಂತ ಹೇಳಿ ಜೇಜಮ್ಮ. ನೀವು ಹೇಳೋದನ್ನು ಚಾಚು ತಪ್ಪದೆ ಮಾಡ್ತೀನಿ. ಏನು ತಂತ್ರ ಅದು? ಇನ್ನು 4 ದಿನಗಳಲ್ಲಿ ಚಂಡಿ ಅಮಾವಾಸ್ಯೆ ಬರುತ್ತೆ. ಮಾಟ ಮಂತ್ರಗಳಿಗೆ ಹೇಳಿ ಮಾಡಿಸಿದ ಕರಾಳ ಅಮಾವಾಸ್ಯೆ. ನಾಳೆಯಿಂದ ನಿನಗೆ ಈ 3 ದಿನಗಳು ಬಹಳ ವಿಶೇಷವಾದ ದಿನ. ಈ 3 ದಿನಗಳು ನಿನ್ನ 100 ವರ್ಷದ ಜೀವನನ ಹೊಳೆಯೋ ಹಾಗೆ ಮಾಡತ್ತೆ. ನಾನು ಹೇಳ್ದಾಗ ಮಾಡು. ದಿನದ ಪ್ರಯೋಗದಲ್ಲಿ ಯಾವ ವ್ಯತ್ಯಾಸನೂ ಆಗಬಾರದು. ತಗೋ ಇದನ್ನು. ಮಂತ್ರದ ಪುಡಿ ಬೆರೆಸಿರೋ ಹಾಲನ್ನು ಅಶೋಕನಿಗೆ ಕುಡಿಸು. ಚಿರು ಇಲ್ಲದೆ ಇರೋ ಸಮಯವನ್ನು ನೋಡಿಕೊಂಡು ಕುಡಿಸ್ಬೇಕು. ಸರಿ ಜೇಜಮ್ಮ. ಈ ವಿಚಾರ ಯಾರಿಗೂ ತಿಳಿಬಾರ್ದು. ಎಚ್ಚರ. ಹೋಗ್ಬಿಟ್ ಬಾ. ಚಿರು, ನಾನಿದನ್ನು ತೆಗಿತೀನಿ ನೋಡೀಗ. ನೋ ಮಮ್ಮಿ, ನೀ ತೆಗಿಯೋ ಹಾಗಿಲ್ಲ. ಪ್ಲೀಸ್ ಚಿರು, ನನ್ನ ಕೈಲಿ ಆಗಲ್ಲ ಕಣೋ. ಆಗತ್ತೆ ಮಮ್ಮಿ, ಯು ಕ್ಯಾನ್ ಟ್ರೈ. ಚಿರು ಚಿರು
God, something is wrong with her. ಚಿರು ಚಿರು ಎಲ್ಲಿದ್ಯಾ? ಇವಳು ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ದಾಳೆ? ಹುಚ್ಚಿಗಿಚ್ಚಿ ಹಿಡಿತಾ? ಕಣ್ಣಿಗೆ ಕಟ್ಟಿರೋ ಪಟ್ಟಿ ತೆಗ್ದ್ಬಿಡ್ತೀನಿ ನೋಡೀಗ ನಾನು. ನೋ ಮಮ್ಮಿ, ನೀ ತೆಗಿಯೋ ಹಾಗಿಲ್ಲ. ಓಹೋ, ಅಮ್ಮ ಮಗ ಇಬ್ರು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದೀರಾ? ಆಡಿ ಆಡಿ. ಈ ನನ್ನ ಮಗಳು ಕೃಷ್ಣ ಪರಮಾತ್ಮನ ಹಾಗೆ ಯಾರಾದರೂ ಕಷ್ಟದಲ್ಲಿದ್ದಾಗ ಕರೆಕ್ಟ್ ಟೈಮಿಗೆ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಕರ್ಮ, ಅದೇನಂತ ಹುಟ್ಬಿಟ್ಲೋ ನನ್ನ ಹೊಟ್ಟೆಯಲ್ಲಿ. ಅದಕ್ಕೆ ನೀವು ಹೀಗೆಲ್ಲ? ಅದು ವೇದ, ನಾನು ಯಾಕದ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾಕೆ ಓಡಾಡ್ತಿದ್ದೀರಾ? ಅದು ಏನಿಲ್ಲ ವೇದ, ಹೀಗೆ ಒಂದು ಬುಕ್ ಓದ್ತಾ ಇದ್ದೆ. ಕಣ್ಣಿಲ್ದಿರೋ ಅವ್ರ ಜೀವನ ಹೇಗಿರುತ್ತೆ ಅನ್ನೋ ಕುತೂಹಲ ಇತ್ತು, ಅದಕ್ಕೆ. ನಾನು ಬರೋದು 1 ಸೆಕೆಂಡ್ ತಡ ಆಗಿದ್ರು ನೀವು ಕೆಳಗೆ ಬೀಳ್ತಾ ಇದ್ರಿ. ನಾನು ರೂಮಲ್ಲೇ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟೆ. ಯಾವಾಗ ರೂಮಿಂದ ಹೊರಗಡೆ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ. ಮನಸ್ಸು ತುಂಬ ಕುಗ್ಗೋದಾಗ ಮನುಷ್ಯ ಹೀಗೆ ವರ್ತಿಸೋದು ಸಹಜ. ನನಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗತ್ತೆ. ಅದಕ್ಕೆ ಏನು ಹುಡುಕ್ತಿದ್ದೀರಾ? ಏನಿಲ್ಲ ವೇದ. ಸರಿ, ನಾನು ನಿಮ್ಗೇನೋ ತೋರಿಸ್ಬೇಕು, ಬನ್ನಿ. ಏನು? ಬನ್ನಿ, ಅದಕ್ಕೆ ಹೇಳ್ತೀನಿ. ವೇದ, ಏನಾಯ್ತು? ಅದಕ್ಕೆ ಅದು ಭವಾನಿ ಅಕ್ಕ ತುಂಬ ವಿಚಿತ್ರವಾಗಿ ನಡ್ಕೋತಾ ಇದ್ಲು. ನೀನ್ ಅದನ್ನ ನೋಡ್ದ್ಯಾ? ನಿಜವಾಗ್ಲೂ ಅದಕ್ಕೆ ನನ್ನ ಆಣೆಗೂ ನಿಮ್ಮ ಆಣೆಗೂ ಈ ಮಾಂಗಲ್ಯದ ಮೇಲೆ ಆಣೆಗೂ ನಾನು ನೋಡಿದೆ. ಭವಾನಿ ಅಕ್ಕ ಒಂದು ಗೊಂಬೆಗೆ ಚಾಕು ತಗೊಂಡು ಚುಚ್ತಾ ಇದ್ಲು. ಅವಳ ಮುಖದಲ್ಲಿ ಇಷ್ಟು ದಿನ ಕಾಣದೇ ಇರೋ ಕೋಪ ಇತ್ತು. ಆದ್ರೆ ಈಗ ನೋಡಿದ್ರೆ ಅವಳು ಆರಾಮಾಗಿ ಮಲಗಿದಾಳೆ. ಇದೆಲ್ಲದಕ್ಕೂ ಕಾರಣ ಚಿರುನೆ. ಅದಕ್ಕೆ ನನಗನ್ಸುತ್ತೆ ಭವಾನಿ ಅಕ್ಕನಿಗೆ ಮಗು ಆಗದೆ ಇರೋ ಕಾರಣ ಈಗೆಲ್ಲ ಬಿಹೇವ್ ಮಾಡ್ತಿದ್ದಾಳ ಅಂತ. ಇಲ್ಲ ವೇದ, ಮಗು ವಿಷಯಕ್ಕೆ ಅವ್ರು ಹೀಗೆಲ್ಲ ಆಡೋರಲ್ಲ. ಅವ್ರು ತುಂಬಾನೇ ಸ್ಟ್ರಾಂಗ್, ನನಗೆ ಗೊತ್ತಿದೆ. ಮತ್ತೆ ಚಾಕು ಹಿಡ್ಕೊಂಡು ಈ ರೀತಿ ಎಲ್ಲ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ ಅಂದರೆ ಏನು ಅರ್ಥ? ಅದಕ್ಕೆ ಬಿಡು ವೇದ, ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನಗೆಲ್ಲ ಅರ್ಥ ಆಗ್ತಿದೆ. ನಿಮಗೇನು ಅರ್ಥ ಆಯ್ತು? ಇದಕ್ಕೆಲ್ಲ ಕಾರಣ ಯಾರು ಅಂತ. ಯಾರದಕ್ಕೆ? ಹಾಂ, ಏನಂದೆ ನಾನು? ಇದಕ್ಕೆಲ್ಲ ಕಾರಣ
ಅದು ಇದಕ್ಕೆಲ್ಲ ಕಾರಣ ಬೇರೆ ಏನೋ ಇರಬಹುದು ಅಂತ ಹೇಳಕ್ಕೆ ಬಂದೆ. ಸರಿ ಸರಿ, ಹೊತ್ತಾಯ್ತು, ನೀನು ಹೋಗಿ ಮಲ್ಕೊ. ಹಾಂ ಅದಕ್ಕೆ ಮಗಳ ಪ್ರಾಣ ಅಪಾಯದಲ್ಲಿದೆ ಅಂತ ಗೊತ್ತಾದ್ರು ಇವ್ರು ಯಾಕೆ ಇಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ? ಏನು ನಡೀತಿದೆ ಇಲ್ಲಿ? ತಲೆ ಕೆಟ್ಟು ಹೋಗ್ತಿದೆ. ನೀನು ಬರೀ ನಿಮ್ಮ ಅಪ್ಪನಿಗೆ ಮಾತ್ರ ತೊಂದರೆ ಕೊಡ್ತಿದ್ಯಾ ಅನ್ಕೊಂಡೆ. ನಿಂದು ಯಾಕೋ ಅತಿ ಆಯ್ತು ಕಣು. ಇಷ್ಟು ದಿನ ಭವಾನಿ ಅದಕ್ಕೆ ಮೇಲೆ ಬಂದು ಅವರಿಂದ ಚೈತ್ರನ ಮೇಲೆ ಅಟ್ಯಾಕ್ ಮಾಡ್ತಿದ್ದೆ ಅಲ್ವಾ? ನಿನ್ನ ಅಂತರ್ಪಿಶಾಚಿಯಾಗಿ ಅಲಿಯೋದಕ್ಕೆ ಬಿಟ್ಬಿಡ್ಬೇಕಿತ್ತು ನಾನು. ನಿನ್ನ ಮೇಲೆ ಕರುಣೆ ತೋರಿಸಿ ವಾಪಸ್ ಕರ್ಕೊಂಡ್ಬಂದೆ ನೋಡು, ಅದು ನಾನು ಮಾಡಿರೋ ದೊಡ್ಡ ತಪ್ಪು. ಈ ಮನೆಯಲ್ಲಿ ಇನ್ನೂ ಎಷ್ಟು ಜನನ ಬಲಿ ತಗೋಬೇಕು ಅನ್ಕೊಂಡಿದ್ಯಾ? ಇಡೀ ಮನೆನ ಸ್ಮಶಾನ ಮಾಡಬೇಕು ಅಂತ ಹೊರಟಿದ್ಯಾ? ನೀನು ನನ್ನ ಮಗನೇನಾ? ನಾನು ಹೆತ್ತ ಮಗನೇನೋ ನೀನು? ಯಾರಿಗೂ ಇಂಥ ಮಕ್ಕಳು ಹುಟ್ಟಬಾರ್ದು. ಹುಟ್ಟಿದ್ರು ನಿನ್ ಥರ ಯಾವ ತಾಯಿಗೂ ಕಷ್ಟ ಕೊಡಬಾರ್ದು. ಅವತ್ತು ನಾನು ಡ್ಯಾಡಿ ತಂಟೆಗೆ ಹೋಗಲ್ಲ ಮಮ್ಮಿ ಅಂತ ಮಾತು ಕೊಟ್ಟಿಯಲ್ಲ, ನಾನು ತುಂಬ ನಂಬ್ಕೊಂಡ್ಬಿಟ್ಟಿದ್ದೆ. ಅವತ್ತೇ ಎಚ್ಚೆತ್ಕೋಬೇಕಾಗಿತ್ತು ಕಣೋ. ನಿನ್ ಮೇಲಿನ ವಾತ್ಸಲ್ಯ ನನ್ನನ್ನು ಕುರುಡಿ ಮಾಡ್ಬಿಡ್ತು. ಹೆತ್ತ ತಾಯಿಗೆ ಅನ್ಯಾಯ ಮಾಡ್ಬಿಟ್ಟೆ ನೀನು. ಹೆತ್ತು ಹೊಟ್ಟೆಗೆ ಕಾಲಲ್ಲಿ ಓದ್ಬಿಟ್ಟೆ. ಹೆತ್ತು ಮಡ್ಲಿಗೆ ಬೆಂಕಿ ಸುರಿದ್ಬಿಟ್ಟೆ. ನೀನು ಸುಳ್ಳುಗಾರ, ಮೋಸ್ಕಾರ. ನಿನಗೆ ಹೃದಯ ಅನ್ನೋದೇ ಇಲ್ಲ. ನೀನು ನನ್ನ ಮಗನೇ ಅಲ್ಲ. ಅಯ್ಯೋ ಪಾಪಿ, ಹೆತ್ತ ತಾಯಿನೂ ಅಂದೆ ಹೊಡೆದೇ ಬಿಟ್ಯಾ? ಆರ್ತಿಗೆ ಹೊಡೆದವನು ಇನ್ನು ನನ್ ಬಿಡ್ತಾನ? ನಿನ್ನನ್ನು ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಶಿಕ್ಷೆ ಆಗ್ಬೇಕಾದ್ರೆ ನನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಮಮ್ಮಿ 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 ಎದ್ದೇಳು ಮಮ್ಮಿ. ಐ ಆಮ್ ಸಾರಿ ಮಮ್ಮಿ, ನಾನು ಬೇಕು ಅಂತ ಹೊಡಿಲಿಲ್ಲ ಮಮ್ಮಿ. ಮಮ್ಮಿ ಕಣ್ಬಿಡು ಮಮ್ಮಿ, ಅಯ್ಯೋ, ರಕ್ತ ಎಲ್ಲ ಬರ್ತಿದೆ ಮಮ್ಮಿ. ಮಮ್ಮಿ ಎದ್ದೇಳು ಮಮ್ಮಿ. ಮಮ್ಮಿ ಕಣ್ಬಿಡು ಮಮ್ಮಿ. ಮಮ್ಮಿ ಮಮ್ಮಿ ಇಲ್ಲಿಗೆ ಹೋಗಿದ್ಯಾ? ಎಲ್ಲೂ ಇಲ್ಲ. ಏನು ಇತ್ತೀಚೆಗೆ ತುಂಬ ಓಡಾಡ್ತಿದ್ಯಾ? ಏನು ಸಮಾಚಾರ? ಕೂತ್ರು ನಿಂತ್ರು ಓಡಾಡಿದ್ರು ಸಮಾಚಾರ ಕೇಳ್ತಿರಲ್ಲ, ಏನು ಅಂತ ಹೇಳೋದು? ನಾನು ಮಲ್ಕೋಬೇಕು. ಏಯ್, ನಾನು ನಿನ್ನ ಜೊತೆನೆ ತಾನೇ ಮಾತಾಡ್ತಿರೋದು. ಅದೇನು ಹೇಳಿ. ಇತ್ತೀಚೆಗೆ ನಿನ್ನ ವರ್ತನೆ ನನಗೆ ತುಂಬ ಅನುಮಾನ ಹುಟ್ಟಿಸ್ತಾ ಇದೆಯಲ್ಲ, ಏನು ನಡೆಸ್ತಾ ಇದೆಯಾ? ನಾನು ಕೂತ್ರು ನಿಂತ್ರು ಉಸಿರಾಡಿದ್ರು ನಿಮ್ಗೆ ಅನುಮಾನ ಬರುತ್ತೆ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಇತ್ತೀಚೆಗೆ ನಿಮಗೆ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಏಯ್, ಇತ್ತೀಚೆಗೆ ನಿನ್ನ ಮೇಲೆ ಅನುಮಾನ ಅಲ್ವೇ? ನಿನ್ನ ಮೇಲೆ ನನಗೆ ಯಾವಾಗಲೂ ಅನುಮಾನವೇ. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಟ್ಟರೆ ನಿಮ್ಗೇನು ಸಿಗಲ್ಲ. ಅದೊಂದು ದೊಡ್ಡ ರೋಗ ಅಂತ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಏನೂ ಇಲ್ಲದೆ ಅನುಮಾನ ಪಡೋದು ದೊಡ್ಡ ರೋಗನೇ ಕಣೆ. ಆದರೆ ಏನಾದರೂ ಇದ್ದು ಅನುಮಾನ ಪಡೆದಿರೋಕೆ ನಾನೇನು ದೇವ್ರ? ಈಗ ನನ್ಗೆ ಮಲಗೋದಕ್ಕೆ ಬಿಡ್ತಿರೋ ಇಲ್ವೋ? ಮಲಗು, ಯಾರು ಬೇಡ ಅಂತಾರೆ. ಆದ್ರೆ ನಿನ್ನಿಂದ ಏನಾದರೂ ಅನಾಹುತ ಆಗಬೇಕು, ಆಗಿದೆ ಕಣೆ ನಿನಗೆ. ಮಮ್ಮಿ ಮಮ್ಮಿ
ಯಾರದು? ಯಾರದು? ಮಾತಾಡಿ. ಯಾರು ಅಂತ ಕೇಳಿದ್ರು ಉತ್ತರ ಕೊಡೋಕ್ಕಾಗಲ್ವಾ ನಿಮಗೆ? ಯಾರು? ಬಾಗಿಲು ತಟ್ಟಿದ್ಯಾರೋ? ಆರ್ತಿ, ಆರ್ತಿ, ಆರ್ತಿ! ಅಯ್ಯೋ, ರಕ್ತ ಸುರಿತಾ ಇದೆ. ಏನಾಯ್ತು ಹುಡುಗೆ? ಕೃಪಾಕರ್, ಭವಾನಿ, ವೇದ, ಮಾತಂಗಿ, ಎಲ್ಲರೂ ಬೇಗ ಬನ್ನಿ. ಆರ್ತಿ, 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 ಏನಾಯ್ತಮ್ಮ? ಬಾಬಾ, ಆರ್ತಿ ಮಾತಾಡು. ಅಯ್ಯೋ, ಆರ್ತಿಗೆ ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ ಕೃಪಾಕರ್. ಯಾರೋ ಬಾಗಿಲು ತಟ್ಟಿದಾಗಾಯ್ತು. ಈಚೆ ಬಂದು ನೋಡಿದ್ರೆ ನಮ್ಮ ಆರ್ತಿ ಈ ಸ್ಥಿತಿಲಿದ್ದಾಳೆ. ಅಲ್ಲ, ಬಾಗಿಲು ತಟ್ಟಿದ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬಾಬಾ, ಎತ್ಕೊಂಡು ಹಾಸ್ಪಿಟಲ್ ನಡೆಯೋ. ಹಣೆ ಗೇಟ್ ಆಗಿದೆ, ಮೊದಲು ಫಸ್ಟ್ ಏಡ್ ಮಾಡೋಣ, ಆಮೇಲೆ ನೋಡೋಣ ಪಾಪ. ಬಾರಮ್ಮ. ಪೆಟ್ಟು ಜಾಸ್ತಿ ಆಗಿದೆ ಅನ್ಸುತ್ತೆಮ್ಮ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಪಾಪ ಅಂತ ಸೀರಿಯಸ್ ಆಗಿ ಏನೂ ಆಗಿಲ್ಲ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಪ್ರಜ್ಞೆ ಬಂದಿಲ್ಲ ಅಂದರೆ ಆಮೇಲೆ ನೋಡೋಣ ಪಾಪ. ಆರ್ತಿಗೆ ಏನಾಯ್ತು? ಅಲ್ಲ ಮಾವ, ನಿಮ್ಮ ರೂಮ್ ಹೊರಗೆ ಹೇಗೆ ಬಿದ್ದಿದ್ಲು? ನನಗೇನು ಅರ್ಥ ಆಗ್ತಾ ಇಲ್ಲ ಕೃಪಾಕರ್. ಬಾಗಿಲು ಬಡ್ದಿದ್ಯಾರು? ಆರ್ತಿ ಯಾಕೆ ಅಲ್ಲಿಗೆ ಬಂದಿದ್ಲು? ಒಂದೂ ಗೊತ್ತಾಗ್ತಿಲ್ಲ. ಅದಕ್ಕೇನೆ ಬಾಗಿಲು ಬಡ್ತಿರ್ಬೇಕು. ತಲೆಗೆ ಯಾವುದೋ ವಸ್ತುವಿಂದ ಹೊಡೆದಿದ್ದಾರೆ ಅನ್ಸುತ್ತೆ. ಯಾರು ಈ ಕೆಲಸ ಮಾಡಿದ್ದು? ಅಲ್ಲ, ಆರ್ತಿಗೆ ಯಾರು ಹೊಡಿತಾರೆ? ಮಲ್ಗೋಕ್ ಮುಂಚೆ ನಾನು ಅದಕ್ಕೇನ ಮಾತಾಡ್ಸಿದ್ದೀನಿ. ಆಗ ಚೆನ್ನಾಗೇ ಇದ್ರು. ನಾವುಗಳು ಮಲ್ಗದ ಮೇಲೆ ಈ ರೀತಿ ಆಗಿದೆ ಅನ್ಸುತ್ತೆ. ರಾಣಿ, ನೀನು ನಮ್ಮ ರೂಮ್ ಒಳಗಡೆ ಬಂದ 5 ನಿಮಿಷಕ್ಕೆ ಆರ್ತಿ ಹೊರಗಡೆ ಬಿದ್ದಿದ್ಲು. ಅದಕ್ಕೆ ನೀನು ನಮ್ಮ ರೂಮಿಗೆ ಬರ್ತಿದ್ದಾಗ ಆರ್ತಿಯಲ್ಲಿ ಬಿದ್ದಿದ್ಲಾ? ನನಗೇನು ಗೊತ್ತು? ನೀನು ರೂಮಿಗೆ ಬರ್ತಿದ್ದಾಗ ಅವಳು ಬಿದ್ದಿದ್ಲಾ ಇಲ್ವಾ? ಅಷ್ಟೇ ನನ್ನ ಪ್ರಶ್ನೆ. ನಾನು ನೋಡ್ಲಿಲ್ಲ. ನೀವು ಕೇಳೋ ರೀತಿನೂ ಚೆನ್ನಾಗಿಲ್ಲ. ಅನಾವಶ್ಯಕವಾಗಿ ನನ್ನ ಮೇಲೆ ಡೌಟ್ ಪಟ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಏನೇ ಮಾಡ್ತೀಯಾ ಅಂದೆ? ನಿನ್ ವರ್ತನೆ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿದೆ. ನನಗೆ ನಿನ್ನ ಮೇಲೆ ಅನುಮಾನ. ರೀ, ಕಿರ್ಚಬೇಡ. ನಿನ್ನ ಬಾಯಿ ತುಂಬಾ ದೊಡ್ಡದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನಗನ್ನಿಸ್ತಾ ಇದೆ ಆರ್ತಿಗೆ ನೀನೇ ಏನೋ ಮಾಡಿದೀಯಾ. ಆರ್ತಿಗೆ ಹೊಡೆಯೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಸುಮ್ಮನೆ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಅವ ದಯವಿಟ್ಟು ಜಗಳ ಆಡಬೇಡಿ. ಅದಕ್ಕೆ ಪ್ರಜ್ಞೆ ಬಂತು. ಆರ್ತಿ, ಯಾಕೆ ಎಲ್ಲರೂ ಇಲ್ಲಿದ್ದೀರಾ? ಆಹಾ, ನಾಟಕ ಮಾಡ್ತಾ ಇದೀಯಾ? ಆರ್ತಿ, ನಿನಗೇನಾಯ್ತು ಅಂತ ಎಲ್ರೂ ಮುಂದೆ ಹೇಳು. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ನೀನೇನೋ ಮಾಡ್ಕೊಂಡ್ರೆ ಅದಕ್ಕೆ ನಾನು ಬಯಸ್ಕೋಬೇಕಾ? ಇದ್ಯಾವ ಕರ್ಮ ನನಗೆ? ನಿನಗೇನಾದ್ರೂ ಹುಚ್ಚಿಡ್ದಿದ್ರೆ ಅದನ್ನು ಹೇಳ್ಬಿಡು. ಸುಮ್ಮನೆ ಯಾಕೆ ನಮ್ಗಳಿಗೆಲ್ಲ ತೊಂದರೆ ಕೊಡ್ತಾ ಇದೀಯಾ? ರಾಣಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಹುಚ್ಚಿಡ್ದಿರೋದು ಆರ್ತಿಗಲ್ಲ, ನಿನಗೆ. ನನಗೆ ಹುಚ್ಚಿಡ್ದಿದ್ಯಾ?
ಯಾರ್ಗ್ ಹುಚ್ಚಿಡ್ದಿದೆ ಅಂತ ಈಗ ತೋರಿಸ್ತೀನಿ